Find the integral of the function cos 4, not 4, to the power of 4 2x into dx ಕಂಡ್ರ. ಇದನ್ನು ನಾನು ಮತ್ತೊಂದು ರೀತಿಯಲ್ಲಿ ಬರ್ಕೊತೀನಿ. ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ 2x the whole square dx ಅಂತ ಹೇಳಿ. ಸೊ ದಿಸ್ ಇಸ್ ಯೂಸಿಂಗ್ ದ ಐಡೆಂಟಿಟಿ a to the power of n into m will be equal to a to the power of m whole to the power of n ಅಲ್ವಾ. a square the whole square is a to the power of 4 ಅಷ್ಟೇ, ಏನಿಲ್ಲ. ಇವಾಗ ನಾನು ಕಾಸ್ ಆಫ್ 2 ಥೀಟಾ ಫಾರ್ಮುಲಾ ಉಪಯೋಗಿಸ್ತೀನಿ. ಇಲ್ಲಿ ಕಾಸ್ ಆಫ್ 2x ಇದೆ, ಹಾಗಾಗಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಆದರೆ ಇಲ್ಲಿ ನಾವು ಸ್ಕ್ವೇರಿನ್ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತು ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1/2 ಕಾಸ್ 2 ಥೀಟಾ ಪ್ಲಸ್ 1. ಸರಿನಾ? ಸೊ ಇಲ್ಲಿ ವಿ ಆರ್ ಲುಕಿಂಗ್ ಎಟ್ ಥೀಟಾ ಎಸ್, ಇಲ್ಲಿ ಥೀಟಾ ಬಂದು 2x ಅಂತ ತೊಗೊತಾ ಇದ್ದೀವಿ. ಆಯಿತಾ? ಕಾಸ್ ಸ್ಕ್ವೇರ್ 2x ಇದೆಯಲ್ಲ, ಹಾಗಾಗಿ ಥೀಟಾ ಎಸ್ 2x, ಹಾಗಾಗಿ 2 ಥೀಟಾ ಏನಾಗುತ್ತೆ 4x ಆಗುತ್ತೆ. ಕರೆಕ್ಟ್ ಆಯಿತಾ? ಸೊ ಯುವರ್ ಇಂಟಿಗ್ರೇಷನ್ ವುಡ್ ಬಿ 1/2 ಇಂಟು ಕಾಸ್ ಆಫ್, ಮತ್ತೊಂದು ಬ್ರ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀನಿ, 4x ಪ್ಲಸ್ 1 ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್ ದ ಹೋಲ್ ಸ್ಕ್ವೇರ್ dx. ಈ ಸ್ಕ್ವೇರ್ನ ನಾನು ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದು 1/4 ಆಗುತ್ತೆ. ದೆನ್ ವಿ ಹ್ಯಾವ್ ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ 4x ಪ್ಲಸ್ 1 ಪ್ಲಸ್ 2 ಕಾಸ್ ಆಫ್ 4x. ಸೊ a ಪ್ಲಸ್ b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿದ್ವಿ. dx ಅಲ್ವಾ. ಇವಾಗ ಇಲ್ಲೂ ಕೂಡ ತೀರಾ ಸ್ಕ್ವೇರ್ ಬರ್ತಾ ಇದೆ, ಮತ್ತು ಇಲ್ಲಿ ಥೀಟಾ ಬಂದು 4x. ಸೊ ಇಫ್ ಐ ಹ್ಯಾವ್ 4x ಆಸ್ ಥೀಟಾ, 2 ಥೀಟಾ ಏನಾಗುತ್ತೆ ಇದು? ಹೌದು 8x ಆಗುತ್ತೆ. ಸೊ ಇಲ್ಲಿ ಹುಷಾರಾಗಿ ಮಾಡಬೇಕು, ಇದೇ ತಪ್ಪು ಮಾಡೋದು ತುಂಬ ಜನ. ಸೊ ಇಂಟಿಗ್ರೇಷನ್ ಆಫ್ 1/2 ಕಾಸ್ ಆಫ್ 8x ಪ್ಲಸ್ 1 ಪ್ಲಸ್ 1 plus 2 cos 4x dx. So this is 1/4 integration of cos of 8x by 2 dx. ಸ್ವಲ್ಪ ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಉತ್ತರ ಬರೀಬೋದು ನಾವು. ಇದು ಹಿಂಗೆ ಇಲ್ಲಿ ಇದು ಪ್ಲಸ್ ಇಲ್ಲಿ 1 ಇಂಟು 1/2 ಏನಾಗುತ್ತೆ, ಇದು ಹಾಫ್ ಆಗುತ್ತೆ. ಹಾಫ್ ಪ್ಲಸ್ 1 ಅಂತ ಹೇಳಿದ್ರೆ 3/2 ಆಗುತ್ತೆ. ಇದು ಪ್ಲಸ್ 2 ಕಾಸ್ ಆಫ್ 4x ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್ dx. ಇವಾಗ ಇದನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ ಉತ್ತರ ಬರಿತಾ ಇದ್ದೀನಿ. 1/4 ಬ್ರ್ಯಾಕೆಟ್ಸ್ ಓಪನ್, ಕಾಸ್ 8x ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ಸೈನ್ ಆಫ್ 8x ಆಗುತ್ತೆ, ಡಿವೈಡ್ ಬೈ 8 to the 16 ಚೇನ್ ರೂಲ್ ಉಪಯೋಗಿಸಿ ಇದು ಅರ್ಥ ಆಗುತ್ತೆ. ಇದು ಸೈನ್ ಆಫ್ 8x ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಕಾಸ್ ಆಫ್ 8x ಇಂಟು 8, 8 1s 8 2s 16 ಬರುತ್ತೆ. ಸೊ ಇದೇ ವಾಪಸ್ ಬರುತ್ತೆ ಅಲ್ವಾ. ಸೊ 3/2x ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಆಫ್ 4x ಬೈ 4 ಬರುತ್ತೆ ಇಲ್ಲಿ, ಪ್ಲಸ್ ಅ ಕಾನ್ಸ್ಟೆಂಟ್. ಸ್ವಲ್ಪ ಸಿಂಪ್ಲಿಫಿಕೇಷನ್ ಇದೆ ಇಲ್ಲಿ. 2 ನಿಮ್ಮ ಕೊನೆಯ ಉತ್ತರ sin of 8x by 64 plus 3x by 8 plus sin of 4x by 8 plus a constant. So ಇದು ನಿಮ್ಮ ಉತ್ತರ.